ಹಲೋ ಹಾಯ್ ಜೈ ಟು ಎವ್ರಿವನ್. ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ದು ಈಗ ಸ್ಪೆಲ್ಲಿಂಗ್ ಸೀರೀಸ್ ನಾವು ನೋಡ್ಕೊತ ಹೋಗಿದ್ವಿ. ಸೊ ಈಗ ಪಾರ್ಟ್ 2 ನೋಡೋಣ ಸ್ನೇಹಿತರೆ. ಸೊ ನಾವು ಹಿಂದೆ ಹೇಳಿದ ಹಾಗೆ ಸ್ಪೆಲ್ಲಿಂಗ್ಗಳಪ್ಪ ಅಂತಂದ್ರೆ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಿರಬೇಕು, ಅಂದ್ರೆ ನಮ್ಗೆ ಪರ್ಫೆಕ್ಟ್ ಆಗ್ತವು. ಸೊ ನಾವು ಇನ್ನೂ ಹೊಸ ಹೊಸ ಪದಗಳನ್ನು ಅಧ್ಯಯನ ಮಾಡುತ್ತಾ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡೋಣ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಪ್ರಾರಂಭ ಮಾಡೋಣ. ಫಸ್ಟ್ ಒನ್ ಸ್ನೇಹಿತರೆ, ಸಸ್ಟೇನ್, SUSTAIN, ಉಳಿಸಿಕೊಳ್ಳಲು. ಸಸ್ಟೇನ್ ಅಪ್ಪ ಅಂದ್ರೆ ಸಸ್ಟೈನೇಬಲ್, ನಾವೊಂದು ಉಳಿಸಿಕೊಳ್ಳಲಿಕ್ಕೆ ಟ್ರೈ ಮಾಡಬೇಕು. SUSTAIN, ಸಸ್ಟೇನ್ ಅಪ್ಪ ಅಂದ್ರೆ ಉಳಿಸಿಕೊಳ್ಳಲು. ಎಕ್ಸಾಮ್ನ ನಮ್ಗೆ ಎ ಬದಲಿಗೆ ಇ ಕೊಡ್ತಾನ, ಒಮ್ಮೆ ಕೊಟ್ಟಿರಂಗಿಲ್ಲ. ಸೊ ಈ ರೀತಿಯಾಗಿ SU ಅಂತದಲ್ಲಿ SA ಅಂತ ಕೊಡ್ತಾನ. ಸೊ ನಾವು ಗಮನ ಹರಿಸಬೇಕಾಗುತ್ತೆ. ಗ್ಯಾರಂಟಿ, GUARANTEE. ಸೊ ಖಚಿತವಾಗಿ, ಗ್ಯಾರಂಟಿ ಅಪ್ಪ ಅಂದ್ರೆ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. GUARANTEE, ಒಮ್ಮೆ ಎ ಗ್ಯಾಪ್ ಮಾಡಿಬಿಟ್ಟಿರ್ತಾನ. ಸೊ ನೋಡಲು ಸಹ ಅದು ಗ್ಯಾರಂಟಿ ಕಾಣಿಸ್ತೈತಿ. ಒಮ್ಮೆ GUARANTEE ಇಷ್ಟ ಕೊಟ್ಬಿಟ್ಟಿರ್ತಾನ. ಸೊ ಅದು ರಾಂಗ್ ಯೂಸೇಜ್ ಆಗುತ್ತಾ. GUARANTEE, ಖಚಿತವಾಗಿ ಏನು ಹೇಳಿದ್ರೆ ಸೊ ಅಲ್ಲಿ ಗ್ಯಾರಂಟಿ ಅಪ್ಪ ಪದ ಕರೆಕ್ಟ್ ಆಗುತ್ತಾ. ನೆಕ್ಸ್ಟ್ ಗ್ರೇಟ್ಫುಲ್, GRATEFUL, ನಾನೀಗ ಗ್ರೇಟ್ಫುಲ್ ಆಗಿದ್ದೀನಿ, ನಾನೀಗ ಕೃತಜ್ಞ ಆಗಿರಬೇಕು ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರು. ಅಲ್ಲಿ ನಾವು ಗ್ರೇಟ್ಫುಲ್ ಎಂಬ ಪದ ಬಳಸ್ತೀವಿ. ನೆಕ್ಸ್ಟ್ ಗೇಜ್ ಅಪ್ಪ ಅಂತಂದ್ರೆ ಒಂದು ಅಳತೆ ಮಾಪನ, ಅಳತೆ ಮಾಡಕ್ಕೆ ನಾವು ಬಳಸ್ತೀವಿ, ಅಲ್ಲಿ ಗೇಜ್ ಅಂತ ಕರಿತೀವಿ. ಅದಕ್ಕೆ GAUGE, ಗೇಜ್ ಅಪ್ಪ. ನೆಕ್ಸ್ಟ್ ಬಿಸ್ನೆಸ್, BUSINESS, ನಾವು ಒಂದು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಿವಿ, ನಾವು ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿ ಅಂತ ಏನು ಕರಿತೀವಿ, ಬಿಸ್ನೆಸ್ ಅಪ್ಪ ಅಂತ ನಮ್ದು ಅದು ಬಿಸ್ನೆಸ್ ಆಗಿರ್ತೈತಿ. BUSINESS, ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. BUSINESS ಎಕ್ಸಾಮ್ನಾಗ IS ಅಂತ ಕೊಟ್ಟಿರ್ತಾನ. ಸೊ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ಬೇಕು. ಮಿಲ್ಲೇನಿಯಂ, ನಾವೀಗ ಮಿಲ್ಲೇನಿಯಂ ಅಂತ ಸಹಸ್ರ ವರ್ಷ ಅಂತ ಕರಿತೀವಿ. MILLENNIUM, ಮಿಲ್ಲೇನಿಯಂ. ಸೊ ನಮ್ಮ ಎಕ್ಸಾಮ್ನಾಗ ಒಂದ ಏನು ಕೊಡ್ಬೋದು, ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ಬೇಕು. ಸ್ಯಾಲರಿ, ಸಂಬಳ, SALARY, ಸಂಬಳ. ಸ್ಯಾಕ್ರಿಫೈಸ್, SACRIFICE, ನಾವೊಂದು ತ್ಯಾಗಕ್ಕೆ ಏನು ಕರಿತೀವಿ, ಸ್ಯಾಕ್ರಿಫೈಸ್ ಅಂತ ಕರಿತೀವಿ. SACRIFICE. ನೆಕ್ಸ್ಟ್ ಶೆಡ್ಯೂಲ್ ನೋಡಿ ಸ್ನೇಹಿತರೆ, ಇಲ್ಲಿ CHE ಅಂತ ಬಂದಿರುತ್ತೆ. SCHEDULE, ನಮ್ಮೊಂದು ವೇಳಾಪಟ್ಟಿ ಏನಾಗಿದೆ, ನಮ್ಮದೊಂದು ವೇಳೆ ಏನಾಗಿದೆ, ಶೆಡ್ಯೂಲ್ ಅಂತ ಕರಿತೀವಿ. ನೆಕ್ಸ್ಟ್ ನೋಟಿಸೇಬಲ್, NOTICEABLE, ಒಂದು ಗಮನಿಸಬಹುದಾದಂತಹ ನೋಟಿಸೇಬಲ್ ಅಂತ ಕರಿತೀವಿ. ಇಲ್ಲೊಮ್ಮೆ ಎ ಕೊಟ್ಟಿರಂಗಿಲ್ಲ, ನೋಟಿಸಬಲ್ ಹಿಂಗಂತ ಕರೆಕ್ಟ್ ಆಗ್ತಾನೆ. ನೈದರ್ NEITHER, ಎರಡರಲ್ಲಿ ಯಾವುದೂ ಅಲ್ಲ, ಅಲ್ಲಿ ಎರಡೂ ಅಲ್ಲ ಅಂತಂದು ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಇನ್ಎವಿಟೇಬಲ್, INEVIATABLE, ಅಂದ್ರೆ ಅನಿವಾರ್ಯವಾಗಿ ಇನ್ಎವಿಟೇಬಲ್ ಆಗಿ ನಾನು ಕೆಲಸ ಮಾಡಬೇಕಾಯ್ತು, ಅನಿವಾರ್ಯವಾಗಿ ನಾನು ಹೋಗ್ಬೇಕಾಯ್ತು. ಸೊ ಅಲ್ಲಿ ಬರ್ತೈತಿ. ಇನ್ಕ್ರೆಡಿಬಲ್, INCREDIBLE, ನಂಬಲಾಗದ, ಇನ್ಕ್ರೆಡಿಬಲ್ ವರ್ಕ್. ನೆಕ್ಸ್ಟ್ ಇಂಟೆಲಿಜೆನ್ಸ್, INTELLIGENCE, ಇಂಟೆಲಿಜೆನ್ಸ್ ಅಪ್ಪ ಅಂದ್ರೆ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿವಂತಿಕೆ ಅಂತ ನಾವೆಲ್ಲ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಇಂಟೆಲಿಜೆನ್ಸ್. ನೆಕ್ಸ್ಟ್ ಇನ್ಸಿಡೆಂಟಲಿ, INCIDENTALLY, ಪ್ರಾಸಂಗಿಕವಾಗಿ ಬರ್ತಕ್ಕಂಥ ನಾವು ಇನ್ಸಿಡೆಂಟ್ಲಿ ಆಗಿಬಿಡ್ತು ಅಲ್ಲೇ. ಲೀಜರ್, LEISURE, ಆರಾಮವಾಗಿರುವುದು, ವಿರಾಮ ತೆಗೆದುಕೊಳ್ಳುವುದು, LEISURE, ಲೀಜರ್ ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಜಡ್ಜ್ಮೆಂಟ್, JUDGEMENT, ತೀರ್ಪು ನಾವು ಜಡ್ಜ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಲೈಸೆನ್ಸ್, LICENSE, ನಮ್ಮದೊಂದು ಪರವಾನಗಿ ಪತ್ರ. ಪರವಾನಗಿ ಏನಿರ್ತೈತಿ ನಮ್ಮದು ಡ್ರೈವಿಂಗಿಗೆ ಆಗಿರ್ಬೋದು, ಯಾವುದೋ ಕಂಪ್ನಿಗಾಗಿರ್ಬೋದು, ಅಲ್ಲಿ ನಾವು ಲೈಸೆನ್ಸ್ ಅಂತ ಬಳಸ್ತೀವಿ. LICENSE, ಸೊ ಪರವಾನಗಿ. ನೆಕ್ಸ್ಟ್ ಅಪ್ಯಾರೆಂಟ್ ಅಂದರೆ ಸ್ಪಷ್ಟವಾಗಿರುವುದು, APPARENT, ಅಪ್ಯಾರೆಂಟ್. ನೆಕ್ಸ್ಟ್ ಆ್ಯಂಡ್ ಕರ್ಚಿಪ್, ನಮ್ಮದೊಂದು ಕರವಸ್ತ್ರ ಅಂತ ಕರಿತೀವಿ. HANDKARCHIEF, ಎಕ್ಸಾಮ್ನಾಗ EI ಅಂತ ಕೊಡ್ತಾನ. ಸೊ ಕರ್ಚಿಪ್, ಆ್ಯಂಡ್ ಕರ್ಚಿಪ್ ಅಂದ್ರೆ ಕರವಸ್ತ್ರ. ಅಕೊಮೋಡೇಷನ್, ACCOMMODATION, ಅಕೊಮೋಡೇಷನ್ ಅಂದ್ರೆ ವಸತಿ. ನೆಕ್ಸ್ಟ್ ಅಟೆಂಡೆನ್ಸ್, ನಮ್ಮದೊಂದು ಹಾಜರಾತಿ, ATTENDANCE, ಅಲ್ಲಿ ನಾವು ಅಟೆಂಡೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಿಗಿನಿಂಗ್, BEGINNING, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಸ್ಪೆಲ್ಲಿಂಗ್ ಎರರ್. ಇನ್ನು ಅವ್ನ ಎಕ್ಸಾಮ್ನ ನಮಗೆ N ಕೊಡ್ಬೋದು, ಏನಂತ ಕೊಟ್ಟಿರ್ತಾನ. ಸೊ ನಾವು BEGINNING ಇಸ್ ದ ಕರೆಕ್ಟ್ ಆನ್ಸರ್. ಬೆಗ್ಗರ್, BEGGER, ನಾವಲ್ಲೇ ಇ ಅಂತ ಬಳಸ್ತೀವಿ. ಎಕ್ಸಾಮ್ನಾಗ ಬೆಗ್ಗರ್ ಅಪ್ಪ ಅಂತಂದ್ರೆ BEGGER ಅಂತ ಕೊಟ್ಟಿರ್ತಾನ. ಸೊ ರಾಂಗ್ ಯೂಸೇಜ್, BEGGER, ಭಿಕ್ಷುಕ. ಸೊ BEGGER ಅನ್ನೋದು ಕರೆಕ್ಟ್ ಆನ್ಸರ್, ಭಿಕ್ಷುಕ. ನೆಕ್ಸ್ಟ್ ಇಮಿಡಿಯೇಟ್, ತಕ್ಷಣ, IMMEDIATE, ಇಮಿಡಿಯೇಟ್ ಅಂದ್ರೆ ತಕ್ಷಣವಾಗಿ. ಕ್ಯಾಲೆಂಡರ್, CALENDAR, ಎಕ್ಸಾಮ್ನಾಗ ಅಲ್ಲಿಯೂ ಸಹ ನಮಗೆ ಈ ಕೊಡ್ತಾ ಇದ್ದಾನ. ಸೊ CALENDAR ಕರೆಕ್ಟ್ ಆನ್ಸರ್, ಪಂಚಾಂಗ. ಸೊ ಅಚೀವ್, ACHIEVE, ಸೊ ಕರೆಕ್ಟ್ ಆನ್ಸರ್. ಎಕ್ಸಾಮ್ನಾಗ ಎ ಅಂತ ಕೊಡ್ತಾನ, ನಾವು ಸಾಧನೆ ಮಾಡೋದು. ಒಕೇಜನ್, OCCASION, ಸಂದರ್ಭವಾಗಿ. ಅಕೇಜನ್ನಾಗ ಹೇಳ್ಬೇಕು ಅನಿಸ್ತು, ಈ ಅಕೇಜನ್ನಾಗ ಹೇಳ್ಬೇಕು ಅನಿಸ್ತು. ಸೊ ನಾವು ಅದಕ್ಕೆ ಈ ಸಂದರ್ಭದಲ್ಲಿ ಮಾತನಾಡ್ಬೇಕು ಅನಿಸ್ತು. OCCASION ಇಸ್ ದ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ ಸೆಕ್ರೆಟರಿ, SECRETARY, ಕಾರ್ಯದರ್ಶಿ ಅಂತ ಏನು ಕರಿತೀವಿ ನಾವು ಅವರಿಗೆ ಸೆಕ್ರೆಟರಿ ಅಂತ ಕರಿತೀವಿ. ಸೊ ನಾವು ನೋಡ್ಬೋದು ಸೆಕ್ರೆಟರಿ ಅಂತ ಒಂದು ಕಾರ್ಯದರ್ಶಿ, ಯಾವುದೋ ಒಂದು ಆಫೀಸ್ ಇರ್ತೈತಿ, ಒಂದು ಮ್ಯಾನೇಜ್ಮೆಂಟ್ ಇರ್ತೈತಿ, ಒಂದು ಸ್ಕೂಲ್ ಇರ್ತೈತಿ, ಅಲ್ಲಿ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ಅಂತಂದ್ರೆ ನಿರ್ವಹಣೆ ಮಾಡ್ತಿರ್ತಾರ. ಸೊ ಸೆಕ್ರೆಟರಿ ಅಂತಂದ್ರೆ ಕಾರ್ಯದರ್ಶಿ. ಸೊ ಒನ್ ಆಫ್ ದ ಮೋಸ್ಟ್ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಈ ಇದ್ದಲ್ಲಿ ಎ ಕೊಡ್ಬೋದು, ಎ ಇದ್ದಲ್ಲಿ ಇ ಕೊಡ್ಬೋದು. ಸೊ ಮುಂತಾದವನ್ನ ಕನ್ಫ್ಯೂಸ್ ಮಾಡ್ತಿರ್ತಾನ. ಸೊ ನಾವು ಸ್ಪೆಲ್ಲಿಂಗಲ್ಲಿ ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಪದಗಳಿಗೆ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ನಾವು ಪ್ರಾಕ್ಟೀಸ್ ಮಾಡಲಿಪ್ಪ ಅಂತಂದ್ರೆ ನಮ್ಗೆ ಈಜಿ ಆಗುತ್ತಾ. ನಾವು ಎಷ್ಟು ಸತಿ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಸತಿ ನಮ್ಗೆ ಚಲೋ ಆಗುತ್ತಾ. ನೆಕ್ಸ್ಟ್ ಸೀನರಿ, SCENERY, ಸೀನರಿ ಅಪ್ಪ ಅಂತಂದ್ರೆ ದೃಶ್ಯ ಅಂದಂಗ. ನಾವೇನಾದ್ರು ಒಂದು ದೃಶ್ಯ ಕಾಣ್ತೀವಲ್ಲ, ಸೊ ಅದು ಸೀನರಿ ಅಂದಂಗ. SCENERY. ಸೊ ನಮ್ಗೆ ಕನ್ಫ್ಯೂಷನ್ ಮಾಡ್ತಿರ್ತಾನ. ಸೊ ನಾವು ಸೀನರಿ ಗಮನ ಹರಿಸ್ಬೇಕು. ಶ್ಯೂರ್ ಆಗಿ ಖಂಡಿತವಾಗಿ SCSURELY. ಸೊ ಖಂಡಿತವಾಗಿನ ಶ್ಯೂರ್ಲಿ ನಾ ಹೇಳ್ತೀನಿ, ಶ್ಯೂರ್ಲಿ ಅವು ಬರ್ತಾವೆ. ಈ ಥರದ ಶ್ಯೂರ್ಲಿ ಅಪ್ಪ ಅಂತಂದ್ರೆ ಖಂಡಿತವಾಗಿ. ಮ್ಯಾನಿಪ್ಯುಲೇಟ್, MANIPULATE, ಕುಶಲತೆಯಿಂದ ಕೂಡಿದ ಒಂದು ಮ್ಯಾನಿಪ್ಯುಲೇಟ್ ಅಪ್ಪ ಅಂತ ಒಂದು ಕುಶಲತೆಯಿಂದ ಕೂಡಿದ ಕಾರ್ಯ ನಾವು ಮ್ಯಾನಿಪ್ಯುಲೇಟ್ ಅಂತೀವಿ. ಸೊ ನಾವು ಇಲ್ಲಿ ಗಮನ ಹರಿಸ್ಬೇಕಾಗ್ತಾ. ಮೆಡಿವಲ್, MEDIEVAL, ಎಕ್ಸಾಮ್ನಾಗ ಮತ್ತೆ EI ಅಂತ ಕೊಡ್ತಾನ, MEDEI ಅಂತ ಕೊಡ್ತಾನೆ. ಎಕ್ಸಾಮ್ನಾಗ ಕನ್ಫ್ಯೂಸ್ ಮಾಡ್ತಿರ್ತಾರ. ಮಧ್ಯಕಾಲೀನ ಮೆಡಿವಲ್ ಹಿಸ್ಟ್ರಿ ಅಂತ ಏನು ಕರಿತೀವಿ, ಮಧ್ಯಕಾಲೀನ ಇತಿಹಾಸ ಅಂತ ಏನು ಕರಿತಿರ್ತೀವಿ. ಸೊ MEDIEVAL ಅಂತ ಕೊಡೋ ಬದಲಿಗೆ MEDEI ಅಂತ ಕೊಡ್ತಾನ. ಸೊ ನಾವು ಕನ್ಫ್ಯೂಷನ್ ಮಾಡ್ತಿರ್ತಾನ, ನಾವು ಗಮನ ಹರಿಸ್ಬೇಕು. ನೆಕ್ಸ್ಟ್ ಮೇಂಟೆನೆನ್ಸ್. ನೋಡಿ ಸ್ನೇಹಿತರೆ, ನಾವು ಎಕ್ಸಾಮ್ನಾಗ ನಮ್ಮ ಟ್ರಿಕ್ಸ್ ಅಪ್ಪ ಅಂತಂದ್ರೆ ಒಂದು ಬಿಡಿಸಿ ಬರೆಯುವುದು. MAINTE, ಮೇಂಟೆನೆನ್ಸ್. ಈ ಥರ ಮೇಂಟೆನೆನ್ಸ್ ನಿರ್ವಹಣೆ ಮಾಡ್ತಿರ್ತಾರೆ, ಅವ್ರಿಗೆ ಮೇಂಟೆನೆನ್ಸ್ ಅಂತ ಕರಿತೀವಿ. MAINTENANCE, ಮೇಂಟೆನೆನ್ಸ್ ಅಪ್ಪ ಅಂತಂದ್ರೆ ನಿರ್ವಹಣೆ ಮಾಡೋದು. ಸೊ ಈ ರೀತಿಯಾಗಿ ಬಿಡಿಯಾಗಿ ಬರ್ಕೊಂಡು ದೊಡ್ಡ ದೊಡ್ಡ ಶಬ್ದಗಳನ್ನು ವಿಂಗಡಣೆ ಮಾಡಿ ಸರಿಯಾದ ಸ್ಪೆಲ್ಲಿಂಗನ್ನು ಗುರುತಿಸಬೇಕು. ನೆಕ್ಸ್ಟ್ ಮ್ಯಾರೇಜ್, ಒಂದು ಮದುವೆ, MARRIAGE. ಸೊ ಮ್ಯಾರೇಜ್ ಅಪ್ಪ ಅಂದ್ರೆ ಮದುವೆ ಅನ್ನಂಗ. ನೆಕ್ಸ್ಟ್ ಎಂಬ್ರಾಸ್, EMBARRASS, ಎಂಬ್ರಾಸ್ ಅಪ್ಪ ಅಂತಂದ್ರೆ ಒಂದು ಮುಜುಗರ. ಸೊ ಈ ರೀತಿಯಾಗಿ ಮುಜುಗರ ಪಡ್ಕೊಂತಿರ್ತಾರಲ್ಲ, EMBARRASS ನಾವು ಮುಜುಗರ ಅಂತ ಕರಿತೀವಿ. ಎಕ್ಸಾಮ್ ನಮ್ಗೆ ಒಂದ R ಕೊಡ್ತಾನ ಅಥವಾ ಒಂದ S ಕೊಡ್ತಾನ. ಸೊ ನಾವು EMBARRASS ಇದು ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ರಿದಮ್, ಒಂದು ರಿದಮ್ ಆಗಿ ಹಾಡು, ಒಂದು ರಿದಮ್ ಆಗಿ ಟೋನ್ ಮಾಡೋದು, ಲಯಬದ್ಧವಾಗಿ, ಅದಕ್ಕೆ ನಾವು ರಿದಮ್ ಅಂತೀವಿ. ಪ್ಲೇ ರೈಟ್, PLAYWRIGHT, ಪ್ಲೇ ರೈಟ್ ಅಪ್ಪ ಅಂತ ನಾವು WRIT ತಿಳ್ಕೊಂಡಂಗಿಲ್ಲ. ಸೊ WRIGHT ಒಂದು ನಾಟಕಕಾರ. ಶೇಕ್ಸ್ಪಿಯರ್ ಈಸ್ ಅ ಗ್ರೇಟ್ ಪ್ಲೇ ರೈಟರ್ ಅಂತಂದ್ರಪ್ಪ ಅಂದ್ರೆ ಒಬ್ಬ ಒಳ್ಳೆ ನಾಟಕಕಾರನಾಗಿದ್ದ. ಸೊ ಈ ರೀತಿಯಾಗಿ ಪ್ಲೇ ರೈಟರ್ ಮೀನಿಂಗ್ ಕೊಡ್ತೈತಿ. ಪರ್ಫಾರ್ಮೆನ್ಸ್, ನಮ್ಮ ಪರ್ಫಾರ್ಮೆನ್ಸ್ ಹೆಂಗೈತಿ, PERFORMANCE, ಒಂದು ಪರ್ಫಾರ್ಮೆನ್ಸ್ ಹೆಂಗೈತಿ, ನಮ್ಮದು ಒಂದು ಡ್ಯಾನ್ಸಿಂಗ್ ಮಾಡ್ತೀಪ್ಪ ಅನ್ನೋದು ಪರ್ಫಾರ್ಮೆನ್ಸ್ ಹೆಂಗೈತಿ ನಾವು ಕೇಳ್ತಿರ್ತೀವಿ, ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಗ್ರ್ಯಾಂಡ್ಯೂರ್, GRANDEUR, ಗ್ರ್ಯಾಂಡ್ಯೂರ್ ಅಂದ್ರೆ ಭವ್ಯತೆ, ಒಂದು ಭವ್ಯತೆಯಿಂದ ಕೂಡಿರ್ತಪ್ಪ, ಅದಕ್ಕೆ ನಾವು ಭವ್ಯತೆ ಅಂತ ಕರಿತೀವಿ. GRANDEUR. ನೆಕ್ಸ್ಟ್ ಗ್ರಾಮರ್ ಅಪ್ಪ ಅಂತ ನಮ್ಗೆ ಗೊತ್ತಿದೆ, ವ್ಯಾಕರಣ. ಸೊ ಇಲ್ಲಿ ಎ ಬದಲಿಗೆ ಇ ಕೊಟ್ಟಿರ್ತಾನೆ ಸ್ನೇಹಿತರೆ, ಕನ್ಫ್ಯೂಷನ್ ಮಾಡಕ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. GRAMMAR ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬೆನಿಫಿಷಿಯಲ್, BENEFICIAL, ಪ್ರಯೋಜನಕರವಾಗಿರೋ. ಬೆನಿಫಿಷಿಯಲ್ ಅಪ್ಪ ಅಂದ್ರೆ ಇನ್ನೊಬ್ಬರಿಗೆ ಪ್ರಯೋಜನವಾಗಿರಬೇಕು. ಸೊ ನಾವು ಅಲ್ಲಿ ಬೆನಿಫಿಷಿಯಲ್ ಅಂತೀವಿ. ಇಂಡಿಪೆಂಡೆಂಟ್ ಅಪ್ಪ ಅಂದ್ರೆ ಸ್ವತಂತ್ರ, INDEPENDENT. ಸೊ ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರ. ರೆಸಿಸ್ಟೆನ್ಸ್, ನಮ್ದು ರೆಸಿಸ್ಟೆನ್ಸ್ ಪವರ್ ಎಷ್ಟೈತಪ್ಪ, ನಮ್ದು ಪ್ರತಿರೋಧಕ ಶಕ್ತಿ, ನಾವು ಹೆಂಗೆ ರಿಯಾಕ್ಟ್ ಆಗ್ತೀವಿ. ಈಗ ಏನೋ ಒಂದು ನಮ್ಗೆ ರೋಗ ಎಂಟ್ರಿ ಆಗ್ತಿದ್ದಪ್ಪ ಅಂದ್ರೆ ನಮ್ದು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನಾವು ಬರಂಗಿಲ್ಲ. ನಮ್ದು ಪ್ರತಿರೋಧ ಶಕ್ತಿ ಜಾಸ್ತಿ ಇತ್ತಂದ್ರೆ ನಮ್ಗೆ ನಾವಿನ್ನೂ ಸ್ಟ್ರಾಂಗ್ ಇರ್ತೀವಿ. ಸೊ ಇದು ರೆಸಿಸ್ಟೆನ್ಸ್. ಎಕ್ಸಾಮ್ನಾಗ ಇಲ್ಲಿ ಈ ಕೊಡ್ತಾನ. ಸೊ ನಾವಿನ್ನು ನೋಡ್ಕೋಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್, CHARACTERSTIC, ಒಂದು ಗುಣಕ ನಾವು ಹೇಳ್ತೀವಿ ಕ್ಯಾರೆಕ್ಟರಿಸ್ಟಿಕ್. ಅವ್ರ ಕ್ಯಾರೆಕ್ಟರಿಸ್ಟಿಕ್ ಹೆಂಗೈತಿ, ಅವ್ರ ಕ್ಯಾರೆಕ್ಟರ್ ಹೆಂಗೈತಿ, ಸೊ ಅಲ್ಲಿ ನಾವು ಬಳಸ್ತೀವಿ. ನೆಕ್ಸ್ಟ್ ಪೊಲಿಟಿಷಿಯನ್, POLITICI, ರಾಜಕಾರಣಿ ಏನಂತ ಕರಿತೀವಿ ನಾವು, ಪೊಲಿಟಿಷಿಯನ್. ನೆಕ್ಸ್ಟ್ ಪೊಸೆಷನ್, POSSESSION, ಒಡೆತನಕ್ಕೆ ನಾವು ಪೊಸೆಷನ್ ಅಂತ ಕರಿತೀವಿ. POSSESSION, ಒಂದು ಪೊಸೆಷನ್, ಒಂದು ಒಡೆತನ. ನೆಕ್ಸ್ಟ್ ಪರ್ಸಿವರೆನ್ಸ್, PERSEVERANCE, ಒಂದು ಪರಿಶ್ರಮಕ, ಒಂದು ಪರ್ಸಿವರೆನ್ಸ್. ನಮ್ಮದು ಪರ್ಸಿವರೆನ್ಸ್ ಹೆಂಗೈತಪ್ಪ, ನಮ್ಮದು ಪರ್ಸಿವರೆನ್ಸ್ ಡಿಪೆಂಡ್ಸ್ ಮಾಡ್ತೈತಿ ಸಕ್ಸಸ್ಸಿಗೆ. ಸೊ ಪರ್ಸಿವರೆನ್ಸ್ ಅಪ್ಪ ಅಂತಂದ್ರೆ ಒಂದು ಪರಿಶ್ರಮ. ನೆಕ್ಸ್ಟ್ ಪ್ರೊಬ್ಯಾಬಲ್ ಅಪ್ಪ ಅಂತಂದ್ರೆ ಒಂದು ಸಂಭವನೀಯ, ಪ್ರೊಬಾಬಲ್ ಆಗಿ ಆಗ್ಬೋದು, PROBABLE. ಸೊ ಪ್ರೊಬ್ಯಾಬಲ್ ಅಂದ್ರೆ ಸಂಭವನೀಯ. ಪ್ರಿವಿಲೇಜ್, PRIVILEGE, ಸವಲತ್ತಿಗೆ ನಾವು ಒಂದು ಪ್ರಿವಿಲೇಜ್ ಪಡ್ಕೊಳ್ರಿ, ಒಂದು ಸ್ಕಾಲರ್ಶಿಪ್ಪಿಂದ ಬರ್ತಕ್ಕಂಥ ಒಂದು ಪ್ರಿವಿಲೇಜ್ ಪಡ್ಕೊಳ್ರಿ ಅಂತ ಹೇಳ್ತಾರೆ, ಅದು ಸವಲತ್ತು ಅನ್ನಂಗ. ನೆಕ್ಸ್ಟ್ ಪ್ರಿಪ್ರೇಷನ್, ನಮ್ದು SSCG ಯಾವ ಥರ ಪ್ರಿಪ್ರೇಷನ್ ಐತಿ, PREPARATI, ಒಂದು ತಯಾರಿ ಹೇಗೈತೆ ನಮ್ಮದು. ಸೊ ವಿಲೇಜ್ ಅಪ್ಪ ಅಂದ್ರೆ ಹಳ್ಳಿ,
WLAGE ಒಂದು ಹಳ್ಳಿ ಅಂತಂದ್ರೆ ನಾವು ವಿಲೇಜ್. ಸೊ ಇಲ್ಲಿ ನಮಗೆ ಕನ್ಫ್ಯೂಸ್ ಮಾಡ್ಕೊಂತ ಬರೋದು, ಇಲ್ಲಿ ಎಲ್ಲಿ ಕೊಟ್ಟಿರ್ತಾನೆ. ಸೊ ವಿಲೇಜ್ ಅಪ್ಪ ಅಂದ್ರೆ ಹಳ್ಳಿ ಅನ್ನಂಗ. ನೆಕ್ಸ್ಟ್ ವಿಲೇನ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಲ್ಲಿಂಗ್ಸ್ ಅಂದರೆ ಖಳನಾಯಕನಿಗೆ PILLAIN ವಿಲೇನ್ ಅಪ್ಪ ಅಂತಂದ್ರೆ ಖಳನಾಯಕ ಅನ್ನಂಗ. ಸೊ ಎಕ್ಸಾಮ್ನಾಗ VILOUN ಕೊಡ್ತಾನೆ. ಏನೋ ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಹಲವಾರು ಸ್ಪೆಲ್ಲಿಂಗ್ಗಳನ್ನ ಆ್ಯಡ್ ಮಾಡ್ತಾನೆ, ಬಟ್ ಅದೆಲ್ಲ ರಾಂಗ್ ಯೂಸೇಜ್. VILLAIN ಇಸ್ ದ ಕರೆಕ್ಟ್ ಆನ್ಸರ್. ವಿಲೇನ್ ಅಂದರೆ ಖಳನಾಯಕ. ನೆಕ್ಸ್ಟ್ ವೆಡ್ನೆಸ್ಡೇ, ಬುಧವಾರಕ್ಕೆ ನಾವು ಸ್ನೇಹಿತರೆ ಇಲ್ಲಿ ನೋಡ್ಬೋದು, ನಾವು ಡೇ ಬಂದಿರ್ತೈತಿ. WEDNESDAY ಇಸ್ ದ ಕರೆಕ್ಟ್ ಆನ್ಸರ್, ವೆಡ್ನೆಸ್ಡೇ. ಸೊ DAY ಡೇ ಅಂತ ಬರ್ತೈತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ವೆಡ್ನೆಸ್ಡೇ ಇಸ್ ದ ಕರೆಕ್ಟ್ ಆನ್ಸರ್. ನಮ್ಗೆ ಡಿ ನೋಡ್ಕೊಂಡಿರ್ಬೇಕು. ವಾರಗಳಲ್ಲಿ ಕೆಲವೊಂದಿಷ್ಟು ವಾರ ಅದಾವು, ಮತ್ತು ನಂಬರ್ಸಲ್ಲೂ ಬರ್ತದೆ ಸ್ನೇಹಿತರೆ. ಮುಂದೆ ನೋಡ್ಕೊಂಡು ತಗೊಂಡು ನಂಬರ್ಸಲ್ಲೂ ಕನ್ಫ್ಯೂಷನ್ಸ್ ಇದ್ದವು. ಸೊ ಈ ರೀತಿಯಾಗಿ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಸರಿಯಾದ ಸ್ಪೆಲ್ಲಿಂಗನ್ನು ಹಾಕ್ಬೇಕಲ್ಲೇ. ನೆಕ್ಸ್ಟ್ ವೆದರ್, WEATHER ಹವಾಮಾನ ಅಂದಂಗ. ನೆಕ್ಸ್ಟ್ ರಿಪ್ರೆಸೆಂಟೇಟಿವ್, ನಮ್ಮ ಕಡೆ ಅಂತ ಯಾರು ರಿಪ್ರೆಸೆಂಟ್ ಮಾಡಕೊಂತಾರೆ ಅಂದ್ರೆ ಪ್ರತಿನಿಧಿ ಯಾರು, REPRESENTATIVE. ಸೊ ರಿಪ್ರೆಸೆಂಟೇಟಿವ್ ಪ್ರತಿನಿಧಿ. ರೆಕಮೆಂಡ್, RECOOMEND ರೆಕಮೆಂಡ್ ಅಂದರೆ ಸೂಚಿಸುವುದು. ನಂಗೆ ರೆಕಮೆಂಡ್ ಮಾಡಕ್ಕೆ ಬಂದೈತಿ. RECOMMEND ರೆಕಮೆಂಡ್ ಅನ್ನು ಸೂಚಿಸುವುದು, ಸೂಚನೆ ಮಾಡೋದು. ರೆಡಿಕ್ಯುಲಸ್, REDICULOUS ಒಂದು ಹಾಸ್ಯಮಯ. ಇಟ್ ಈಸ್ ವೆರಿ ರೆಡಿಕ್ಯುಲಸ್ ಅಪ್ಪ ಅಂತಂದ್ರೆ ಬಹಳಷ್ಟು ಹಾಸ್ಯಮಯವಾಗಿದೆ. ಸೊ ಈ ರೀತಿಯಾಗಿ ನಮಗೆ ಸ್ಪೆಲ್ಲಿಂಗನ್ನು ಕೇಳ್ತಿರ್ತಾನೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕ್ಲಾಸ್ ಸ್ನೇಹಿತರೆ. ಸೊ ನಾವು ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವು ಸಾಕಷ್ಟು ಸ್ಪೆಲ್ಲಿಂಗನ್ನು ಪ್ರಾಕ್ಟೀಸ್ ಮಾಡಿರಿ ಎಕ್ಸಾಮ್ ಬರುವವರೆಗೂ. ಸೊ ಸ್ಪೆಲ್ಲಿಂಗ್ ಮೇಲೆ 2 ಕ್ವಶನ್ ಕೇಳ್ತಾನೆ, 4 ಮಾರ್ಕ್ಸ್ ಅಲ್ಲೇ ಬರ್ತಾವೆ ನಿಮ್ಗೆ. ಸೊ ನಾವು ಈ ಕೆಲವೊಂದಿಷ್ಟು ಇಂಪಾರ್ಟೆಂಟ್ಗಳನ್ನ ನೋಡೋಣ. ಇದನ್ನು ಹೊರತುಪಡಿಸಿಯೂ ಸಹ ನಾವು ಇನ್ನೂ ಕೆಲವೊಂದಿಷ್ಟು ಪ್ರಾಕ್ಟೀಸನ್ನ ಮಾಡ್ಕೊಂಡು ಹೋಗೋಣ, ಅಂದ್ರೆ ನಮ್ಮ ಎಕ್ಸಾಮ್ನಾಗ ಸ್ಪೆಲ್ಲಿಂಗ್ ಎರರ್ಸ್ ಅನ್ನೋದು ಭಾಳಷ್ಟು ಸುಲಭವಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಸ್ನೇಹಿತರೆ. ಇಲ್ಲಿವರೆಗೆ ಈ ಕ್ಲಾಸ್ ವಾಚ್ ಮಾಡೋದಕ್ಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಹಿಂದ್.